ಗಂಗಾ ಗಂಗಾ ಏನ್ ಮಾಡ್ತಾ ಇದ್ದೀಯ ಮನೆಯಲ್ಲಿ? ಯಾರು ನೀವು? ಕೈ ಬಿಡ್ರಿ. ಗಂಗಾ, ಏನು ಗಂಗಾ ಇಂಥ ಹೊತ್ತಿನಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡೋದೆ? ನೋಡಿ, ಆನಂದ ಭಾಸ್ಕರ್ನು ಉದಯಿಸಿ ಬಂದ್ಮೇಲೆ ಎಲ್ಲ ಸಮಯ ಸಂತೋಷ ಸಮಯ ತಾನೆ. ಅದಕ್ಕಾಗಿ ಓಡೋಡಿ ಬಂದೆ, ಬುತ್ತಿ ತೆಗೆದುಕೊಂಡು ನಿಮಗೆ ಉಣಬಡಿಸುವುದಕ್ಕಾಗಿ. ಇದೇನು ಗಂಗಾ ಇಂಥ ಅವಸರದಲ್ಲಿ? ಮತ್ತೆ ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ನಾನೀಗ ತಾಯಿ ಆಗ್ತಾ ಇದ್ದೀನಿ. ಹೌದಾ? ಗಂಗಾ ಗಂಗಾ ಗಂಗಾ, ಈಗ ನೀನು ನನ್ನ ಮಗುವಿನ ತಾಯಿ ಆಗ್ತಾ ಇದೀಯ. ಗಂಗಾ, ಈ ಸಂತೋಷದ ವಿಷಯಕ್ಕೆ ನಿನಗೇನು ಉಡುಗೊರೆ ಕೊಡಲಿ ಹೇಳು ಗಂಗಾ. ನೋಡಿ, ನಿಮ್ಮ ಪ್ರೀತಿಯೇ ನನ್ನ ಬಾಳಿಗೆ ಜ್ಯೋತಿಯಾಗಿರುವಾಗ ಮತ್ತೇನು ಬೇಕು ನನಗೆ? ಗಂಗಾ, ಎಂತ ಹೆಂಡತಿ ಸಿಕ್ಕಿಯಲ್ಲಿದೆ ನನ್ನ ಬಾಳಿನಲ್ಲಿ. ನೋಡಿ, ಬಿಸಿಲಿನಿಂದ ತತ್ತರಿಸಿದ ನೀವು ಮೊದಲು ಊಟ ಮಾಡಿ, ಆಮೇಲೆ ನನ್ನ ವರ್ಣನೆ ಮಾಡುವಿರಂತೆ. ಗಂಗಾ, ಹಸುವನ್ನು ಮರೆಸುವ ವಿಷಯ ನನಗರ್ಪಿಸಿರುವೆ ಅಂದ ಮೇಲೆ ನನಗೇ ತಕ್ಕೆ ಗಂಗಾ ಊಟ. ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚಿನ ಮಾವಿನ ತೆನೆ ಬಾಗಿದ ಗಿಡದ ಬುಡಕ್ಕೆ ಕುಳಿತು ಅಡಿಪಾಯ ಹಾಕಿ ಕೂಡಿ ಹಾಡೋಣ ಬಾ ಗಂಗಾ. ನೀಲಾಂಬರಿ 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 ಸಂತೋಷ ಇದಂತೆ ಹಾಡಿಗೆ ನೋಡಿ, ಮೊದಲು ಊಟ ಮಾಡಿ, ಆಮೇಲೆ ನನ್ನ ಜೊತೆಗೆ ಮಾತಾಡಿರಂತೆ. ಇಲ್ಲ ಗಂಗಾ, ನಾನು ಹೊಲದ ಬೆಳೆಯನ್ನೇ ನಾಶ ಮಾಡುತ್ತಿರುವ ಗಿಡವನ್ನು ಕಡಿಯುತ್ತೇನೆ. ನೀನು ಸ್ವಲ್ಪ ನೆರಳಿನಲ್ಲಿ ಕುಳಿತುಕೋ ಗಂಗಾ. ಏ ಶಿವ್ಯಾ, ನಿಲ್ಸೋ ಗಿಡ ಕಡಿಯೋದನ್ನ. ಯಾಕೆ ಗೌಡ್ರೆ?
ಯಾಕೆ ಎಂದು ನನ್ನನ್ನು ಕೇಳುತ್ತಿರುವಿಯಲ್ಲ, ಯಾರ ಅಪ್ಪಣೆಯಿಂದ ಈ ಗಿಡ ಕಡ್ಲಿಗತ್ತಿರುವಿ? ನನ್ನ ಹೊಲದಲ್ಲಿನ ಗಿಡ ನಾನು ಕಡಿಯಬೇಕಾದರೆ ಯಾರ ಅಪ್ಪಣೆ ಪಡೆದುಕೊಳ್ಳಬೇಕು ಗೌಡ್ರೆ? ಹಾಗಾದರೆ ನೀವೇನು ಫಾರೆಸ್ಟ್ ಆಫೀಸರ? ಲೇ ಹಲ್ಕ ನನ್ನ ಮಗನೇ, ಈ ಹೊಲ ಯಾರ್ದಂತ ತಿಳಿದು ನೀ ಗಿಡ ಕಡ್ಲಿಗತ್ತಿರುವಿ? ಈ ಹೊಲ ನನ್ನದು. ನನ್ನದರಲ್ಲಕ್ಕೆ ನೀನೇನು ನಮ್ಮ ಅಪ್ಪನ ವಂಶಕ್ಕೆ ಹುಟ್ಟಿದವನೇ? ಲೇ ಶಿವ್ಯಾ, ಅಂದು ನಿನ್ನ ಮನೆತನದ ಅಡಚಣೆಗಾಗಿ 20 ಲಕ್ಷಕ್ಕೆ ಹೊಲ ಬರೆದು ಕೊಟ್ಟು ಈಗ ತಿರುಗಿ ಬೀಳುವೆ ಆ ಮಗನ. ಏನ್ರಿ ಗೌಡ್ರ ಇದು ನೀವು ಮಾತಾಡುವ ಮಾತು? ನಾನು ನಿಮಗೆ 20 ಲಕ್ಷಕ್ಕೆ ಹೊರ ಬರೆದು ಕೊಟ್ಟಿದ್ದೇನಾ? ನಿಮ್ಮ ಹತ್ತಿರ ತಂದಿದ್ದು ಕೇವಲ 1 ಲಕ್ಷ ರೂಪಾಯಿ ಮಾತ್ರ, ಅದು ಬಡ್ಡಿ ಅಂತ ಹೇಳಿ ತಂದಿರ್ತೇನೆ. ಈಗ ಇದೇ ರೀತಿ ಮಾಡಿದರೆ ಯಾವ ರೈತನ ಗೋಣು ಮುರಿದು ನೇವಣ ಹಾಕಬೇಕಂದಿದ್ದೀರಿ? ನೋಡು ತಮ್ಮ ಶಿವಣ್ಣ, ನಿಮ್ಮ ಗೋಣು ಮುರಿದು ನೇಣು ಹಾಕಾಕ ನಾವೇನು ಕಲೆಕ್ಟರ್ ಸಾಹೇಬ್ರಲ್ಲ. ನಾವು ಬರೇ ಗೌಡರಿಗೆ ಎಲ್ಲಿಗೆ ಬರ್ತಾದಂತ ಗೇಣು ಹಾಕಿ ನೋಡೋರು. ಅಂದರೆ ಮೊನ್ನೆ ನೀನು ಗೂಡು ಸುಟ್ಟದಂತ ಹೇಳಿ ಓಡೋಡಿ ಬಂದು ಗೌಡರ ಕಡೆಯಿಂದ 25 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡು, ಅದು ಅಲ್ಲದೆ 25 ಲಕ್ಷಕ್ಕೆ ಹೊಲ ಬರೆದು ಕೊಟ್ಟಿಯಲ್ಲ ತಮ್ಮ, ನಿಜ ಹೇಳು. ಏನ್ರಿ ತಲವಟಿಯವರ ನೀವು ಮಾತಾಡುವ ಮಾತು? ನಾನು 20 ಲಕ್ಷಕ್ಕೆ ಹೊಲ ಬರೆದು ಕೊಟ್ಟಿದ್ದೇನೆ. ಅನ್ಯಾಯವಾಗಿ ಬಡವನ ರಕ್ತ ಹೀರಬೇಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ಸಾಯುವವರೆಗೂ ನಿನ್ನ ತಮ್ಮನನ್ನು ನನ್ನ ಮಲ್ಲಿಯಲ್ಲಿ ದುಡಿದು ಮುಟ್ಟಿಸೆಂದು ಹೇಳು. ಇಲ್ಲ, ಹೊಲ ನನ್ನದಲ್ಲ, ರುದ್ರೇಗೌಡನಿಗೆ ಖರೀದಿ ಕೊಟ್ಟಿದ್ದೇನೆಂದು ಸಹಿ ಹಾಕಿ ಹೊರಟು ಹೋಗು. ಗೌಡ್ರ, ಹೊಲ ನನ್ನದಲ್ಲ ಎಂದು ಹೇಳುತ್ತೇನೆ ವಿನಾ ನನ್ನ ತಮ್ಮನನ್ನು ನಿನ್ನ ಕೈಯಲ್ಲಿ ಹಾಳಾಗಿ ದುಡಿಸಲಾರ. ದುಡಿಸದಿದ್ದರೆ ಕೆಡಗಾಲ ಸಮೀಪಿಸಿತು ನಿನ್ನ ಈ ದೊಡ್ಡ ಸಂಸಾರಕ್ಕೆ. ಗಲಾಟಿ ಬಿಚ್ಚಿ ಹೋದ ಇವನು ಸಾಲದ ಸಲುವಾಗಿ ಹೊಲ ಬರೆದು ಕೊಟ್ಟಿದ್ದನ್ನು. ನೋಡ್ರಿ ಶಿವಣ್ಣನವರೇ, ಬಿಚ್ಚಿ ಹೇಳ್ತೀನಿ ಕೇಳುವಂತರಾಗಿ. ನೋಡಿ ಶಿವಣ್ಣ, ಪಂಪ್ ಚಟ್ಟದ ಸಾಲ ತೆಗೆದುಕೊಂಡು 50 ಲಕ್ಷ ತೆಗೆದುಕೊಂಡಿದ್ದೆ, ಮತ್ತು ಹೊಟ್ಟಿಗೆ ಹಿಟ್ಟು ಇಲ್ಲ ಅಂತ ಹೇಳಿ ಜೋಳ ತೆಗೆದುಕೊಂಡಿದ್ದು 50 ಲಕ್ಷ. ಮನೆ ಪಟ್ಟು ಮಾರಿ ಅಂದರೆ ಬೀಜ ಗೊಬ್ಬರಕ್ಕೆ 2 ಲಕ್ಷ, ಕುರಿ ತೆಗೆದುಕೊಳ್ಳುವುದಕ್ಕೆ ಖರ್ಚು ಒಟ್ಟು 5 ಲಕ್ಷ, ಗೂಡಿನ ಸಹಾಯ ಧನಕ್ಕಾಗಿ ಮಾಡಿದ ಖರ್ಚು 1 ಲಕ್ಷ. ಇದು ಅಲ್ಲದೆ ತಿಂಗಳಿಗೆ ಬಡ್ಡಿ ಸಮೇತ ಸೇರಿ 20 ಲಕ್ಷ. ಇದನ್ನು ತೀರಿಸಲಾರದ ಮೂಲಕ ಗುರು ಹಿರಿಯರ ಸಮೇತ ಊರ ಮುಂದಿನ ತೋಟ ಬರೆದು ಕೊಟ್ಟಿದ್ದು. ಅದು ಅಲ್ಲದೆ ಸ್ವ ಇಚ್ಛೆಯಾಗಿ ಬರೆದು ಕೊಟ್ಟಿದ್ದೇನೆ, ಮತ್ತು ಹೊಲದಲ್ಲಿಯ ಗಿಡ ಮರಗಳನ್ನು ಅವರಿಗೆ ಬಿಟ್ಟು ಕೊಟ್ಟಿದ್ದೇನೆ. ಇದು ಭೂತಾಯಿಯ ಸಮಕ್ಷವಾಗಿ ಬರೆದ ಕರರ ಪತ್ರವಿದು. ಗೌಡ್ರ, ಒಂದಲ್ಲ ಎರಡಲ್ಲ 20 ಲಕ್ಷ ಗಟ್ಟಲೆ ಹಣ ಕೊಟ್ಟಿದ್ದೇನೆಂದರೆ ಅದು ಹೇಗೆ ಮುಟ್ಟಿಸಲಿ ಗೌಡ್ರೆ, ಹೇಗೆ ಮುಟ್ಟಿಸಲಿ? ಶೇಂಗಾದ ಮಾಲಿನಲ್ಲಿ ಮಾರಿ ಬಂದ ಹಣದಿಂದ ಮನೆ ಪಟ್ಟ ಭೂಗಂಧಾಯ ತುಂಬಿದ್ದೇನೆ. ಹೆಂಡತಿಯ ಆಭರಣ ಮಾರಿ ಕುರಿಗಳನ್ನ ಮಾಡಿದ್ದೇನೆ. ಗೌಡ್ರ, 10 ಲಕ್ಷ ಬೆಲೆ ಬಾಳುವ ಮುತ್ತಿನಂತ ಎತ್ತು ಮಾರಿ ಜೋಳ ತಂದಿದ್ದೇನೆ. ಹೀಗಿರುವಾಗ ನಿಮ್ಮಿಂದ 20 ಲಕ್ಷ ರೂಪಾಯಿ ನಾನೆಲ್ಲಿ ತಂದಿದ್ದೇನೆ ಗೌಡರೇ? ನಿಮ್ಮ ಹತ್ತಿರ ತಂದಿದ್ದು ಕೇವಲ 1 ಲಕ್ಷ. ದಯಮಾಡಿ ನಿಮ್ಮ ಕೈ ಮುಗಿದು ಹೇಳುತ್ತೇನೆ, ಭೂತಾಯಿ ನೀನು ಕೈ ಹಾಕ್ಬೇಡ್ರಿ ಅಪ್ಪ, ಕೈ ಹಾಕ್ಬೇಡ್ರಿ.
ಬೇಕಾದರೆ ನಿಮ್ಮ ಕಾಲಿಗೆ ಕಾಲಿಗೆ ಬಿದ್ದರೂ ಕರುಣೆ ತೋರಿ ಬಿಡುವನಲ್ಲ ಶಿವ್ಯಾ ಈ ರುದ್ರೇಗೌಡ. ಹಿಡಿದಿದ್ದು ನನ್ನ ಹಠ. ಅಂದು ನಿನ್ನ ಕುತ್ತಿಗೆ ಆಪತ್ತು ಬಂದಾಗ ಕದ್ದು ಹೋಗುತ್ತಿದೆ ಗೌಡ್ರೆ ಎಂದು ದಾಂಬೀಕರಣದ ನಾಟಕ ಮಾಡಿ ಈಗ ಏನೂ ಗೊತ್ತಿಲ್ಲ ಎಂದು ಹೇಳುವೆ ಆ ಮಗನ. ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿದು ಬಿಟ್ಟೇನು. ಈ ಕಾಳಿಂಗ ಸರ್ಪದ ಜೊತೆ ಸಹವಾಸ ಮಾಡಬೇಕಾದರೆ ಎಲ್ಲ ಯೌವಾರ ಚಕ್ಕ ಕಟ್ಟಾಗಿ ಇಟ್ಟಿರಬೇಕು. ಶಿವ್ಯಾ, ಈಗ ನೀನು ರೊಕ್ಕ ಕೊಟ್ಟಿದ್ದೇನೆ ಎಂದು ಮತ್ತೆ ಮತ್ತೆ ಅದೇ ಬೊಗಳಿದರೆ ಇನ್ನುಳಿದ 5 ಲಕ್ಷನೂ ನಿನಗೆ ದೊರೆಯುವುದಿಲ್ಲ. ಗೌಡ್ರೆ, ದಯವಿಟ್ಟು ಈ ರೀತಿ ಅನ್ಯಾಯ ಮಾಡಬೇಡಿ. ಈ ಬಡವರಿಗೆ ತುತ್ತು ಅನ್ನಕ್ಕೂ ಗತಿ ಇಲ್ಲದ ಹಾಗೆ ಮಾಡಬೇಡಿ ಗೌಡ್ರೆ, ನಿಮ್ಮ ಕೈ ಮುಗಿತೀನಿ. ನೋಡಿ, ನಮ್ಮ ಬಾಳಿಗೆ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ ನೀವೇ ಈ ರೀತಿ ಮಾತಾಡಿದ್ರೆ ನಮ್ಗೆ ಯಾರು ಆಶ್ರಯ ಕೊಡ್ತಾರೆ? ನಿಮ್ಮ ಸಾಲ ತಾನೆ, ನಾವು ಹೇಗಾದರೂ ಮಾಡಿ ನಿಮ್ಮ ಸಾಲವನ್ನು ತೀರಿಸುತ್ತೇವೆ. ನಮಗೆ ಆಸರೆ ಆಗಿರುವ ಈ ಕುಂಬೆ ಎಣ್ಣೆಯನ್ನು ನಿಮ್ಮ ಹತ್ರ ಇಟ್ಟುಕೊಳ್ಳಬೇಡಿ. ಈ ಅನ್ನದಾತೆಯನ್ನು ನಮಗೆ ಬಿಟ್ಟುಕೊಡಿ. ಈ ಅನ್ನ ಕೊಡುವ ದಾತೆಯನ್ನು ನಮಗೆ ಬಿಟ್ಟುಕೊಡಿ. ತಂಗಿ ಗಂಗಾ, ದುಃಖಿಸಿ ದುಃಖಿಸಿ ನುಂಗಿ ಯಾಕ ಸಾಯ್ತೀಯವ್ವ ತಂಗಿ? ಈ ನಮ್ಮ ಗೌಡರಿಗೆ ಶರಗ ಹಾಸಿದರೆ ಮುಂದೆ ಮಾತೆತ್ತಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕನು ಎಚ್ಚರ. ಲೇ ಶಿವ್ಯಾ, ಯಾರಿಗೆ ಎಚ್ಚರವೆಂದು ಬೊಗಳುತ್ತಿರುವಲೇ? ನಿಮ್ಮಂತ 106 ಕುನ್ನಿಗಳ ನಾಲಿಗೆಯನ್ನು ಕತ್ತರಿಸಿ ಒಂದರ ಮೇಲೆ ಒಂದನ್ನಿಟ್ಟು ಪುಡಿಯಾಗಿಸಿರುವ ಈ ಕಾಳನೆದುರಿಗೆ ಎಚ್ಚರ ನಮ್ಮ ದನಿಗಳ ಈಗಲೇ ಅಪ್ಪಣೆ ಕೊಟ್ಟಿದ್ದೆ, ಆದರೆ ನಿನ್ನ ಶರೀರವನ್ನು ಸೀಳಿ ಬಿಟ್ಟನ ಮಗನ. ಹೇ ಗೌಡನ ಎಂಜಲ ತಿಂದು ಕೊಪ್ಪಿ ನಿಂತಿರುವ ಹಂದಿಯೇ, ನನ್ನ ರುಂಡು ಹೋದರೂ ನಿಮ್ಮಂತವರಿಗೆ ಗಂಡನಾಗಿ ಸಾಯುತ್ತೇನೆ ವಿನಾ ನಿನ್ನ ಕೈಯಲ್ಲಿ ಸೆಂಡನಾಗಿ ಸಾಯಲಾರ. ನಿಲ್ಲಿ ಕಾಳಣ್ಣ, ದಯವಿಟ್ಟು ಈ ರೀತಿ ಆಕ್ರೋಶ ಪಡಬೇಡಿ. ನನ್ನ ಗಂಡನ ಭಿಕ್ಷೆಯನ್ನು ಕೊಟ್ಬಿಡಿ. ನಿಮ್ಮ ಕಾಲಿಗೆ ಆಚೆಗೆ ನಮಗೆದುರಾಗದೆ ಸುಮ್ಮನೆ ಈ ಹೊಲ ಬಿಟ್ಟನು ಹೋಗದಿದ್ದರೆ ನಿನ್ನ ಪಾಲಿಗೆ ಬರುವುದು ನಿನ್ನ ಗಂಡನ ಎಳು ಕರಳಿನ ದಂಡೆ. ನೋಡವ್ವ ಗಂಗಾ, ತಿರುಗಿ ಮಿರುಗಿ ಮಾತಾಡಿದ್ರೆ ತುಂಡಾಗುತ್ತೆ ನಿನ್ನ ಗಂಡನ ಸೊಂಡೆ. ಸಾವುಕಾರ ರುದ್ರಪ್ಪನವರೇ, ನಿಮಗೆ ಕೈ ಮುಗಿತೀನಿ. ದಯವಿಟ್ಟು ಈ ರೀತಿ ನಮ್ಮ ಮೇಲೆ ಈ ರೀತಿ ಅನ್ಯಾಯ ಮಾಡಬೇಡಿ. ನೋಡಿ, ನನ್ನ ಮೈದುನ ಹಾಗೆ ನನ್ನ ಪತಿದೇವರು ಯಾವುದೋ ಒಂದು ಸಣ್ಣ ತಪ್ಪು ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗಲೇ ನಾನು ಕೂಗಿ ಕರೆದ್ರೆ ನನ್ನ ಮೈದುನ ಬರ್ತಾನೆ, ಓಡೋಡಿ ಬರ್ತಾನೆ. ಕುಳಿತುಕೊಳ್ಳಿ, ಯಾವುದಾದ್ರೂ ಒಂದು ನಿರ್ಧಾರ ಮಾಡಿ. ಆದರೆ ನಮಗೆ ಆಸರೆ ಆಗಿರುವ ಈ ಭೂಮಿ ತಾಯಿಯನ್ನು ಮಾತ್ರ ನಮ್ಮಿಂದ ಕಸಿದುಕೊಳ್ಬೇಡಿ ಗೌಡ್ರೆ, ಕಸಿದುಕೊಳ್ಬೇಡಿ. ನಿಮಗೆ ಕೈ ಮುಗಿತೀನಿ. ಏನಂದೇವ್ವ ತಂಗಿ? ಏನನ್ನುವುದಿದೆ ತಲಾಟಿಯವರೇ? ನಾನು ಬರೆದು ಕೊಟ್ಟ ಕಾಗದ ಪತ್ರವನ್ನು ನನ್ನ ಕೈಯಾರೆ ಒಂದು ಸಲ ಕೊಟ್ಟು ಬಿಡಿ, ಅದನ್ನು ಸಂತೋಷವಾಗಿ ಓದುತ್ತೇನೆ. ಓದಿ ಆ ಹೊಲಕ್ಕೆ ನಾವಿಬ್ಬರು ಕೈ ಮುಗಿದು ಕಣ್ಣೀರು ಹಾಕಿ ಹೋಗುತ್ತೇವೆ.
ಈ ಸಮಾಜದಲ್ಲಿ ಗೌಡರ ಅಟ್ಟಹಾಸ ನಿಮ್ಮದೇ ನಡೆಯಲಿ ಈ ಪ್ರಪಂಚದಲ್ಲಿ. ಹೊಟ್ಟಿ ಬಿಡುವಮ್ಮ, ಕಾಗದವನ್ನು ಸಂತೋಷವಾಗಿ ಓದುತ್ತೇನೆ. ಗೌಡ್ರ ಇವ ಮತ್ತ ಹಿಂಗ ಅಂತಾನಲ್ರಿ ಗೌಡ್ರ. ಬಿಚ್ಚು ಕುಡು, ಸ್ವಲ್ಪ ಓದಲಿ. ಹೋದರಿ ಶಿವಣ್ಣನವ್ರೆ. ಇದೇನು ಸೌಕಾರ್ರೆ, ನನ್ನ ಸಾಲದ ಬಗ್ಗೆ ಬರೆದುಕೊಟ್ಟ ಕರಾರ ಪತ್ರ ಇದೇನಾ? ಇಂಥ ನಕಲಿ ಪತ್ರ ಬರೆಸಿಕೊಂಡು ಎಷ್ಟು ಬಡವರ ಗೋಣು ಮುರಿದು ನೇಣು ಹಾಕಿದ್ದೀರಿ ಸರ್ಕಾರ್ರೆ. ಇಂಥ ನಕಲಿ ಪತ್ರಕ್ಕೆ ನಾನು ಅವಕಾಶ ಕೊಡಲಾರ. ಹಿಂದೆ ಹೋಗಲಿ ನನ್ನ ಜೀವ. ಎಂದಿದ್ದರೂ ಒಂದು ದಿನ ಸಾಯುವುದು ಇದೆ. ನಿನ್ನ ಕಣ್ಣ ಮುಂದೆ ನನ್ನ ಜೀವ ಹೋದರೂ ಈ ನಕಲಿ ಪತ್ರಕ್ಕೆ ಆಸ್ಪದ ಕೊಡಲಾರ. ಏ ಶಿವ, ಸಾಲದ ಸಲುವಾಗಿ ಬರೆದುಕೊಟ್ಟ ಕರಾರ ಪತ್ರ ಎಂಬುದನ್ನು ಲೆಕ್ಕಿಸದೆ ಹರಿದು ಕಾಲಿನಿಂದ ತುಳಿದು ಹಾಕುವಿಯಾ ಮಗನ? ಲೇ ಕಾಳ, ಹೊತ್ತುಕೊಂಡು ನಡೆಯ ಈ ಬೇಟೆಯನ್ನ ಮನೆಗೆ. ಕಟುವಾಗಿ ನುಡಿಯುವ ಈ ಕಟುಕನನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿಸಿ ಹೇಳೋಣಂತೆ. ಗೌಡ, ನೀನು ಕಟ್ಟಿ ನನಗ ಒಯ್ಯುವ ತಾಕತ್ತ ನಿನಗೆ ಹೇಳುತ್ತಿದ್ದ ನನ್ನ ತಮ್ಮ ಶಕ್ತಿ ಇದ್ದಿದ್ರ ನಿನ್ನ ಸೂರತನ ಏನೆಂಬುದೊಂದು ತಿಳಿದು ಹೋಗುತ್ತಿತ್ತು. ಒಯ್ ಗೌಡ, ಒಯ್ ನನ್ನನ್ನು.